ಯುರೋಪಿನ ರಾಷ್ಟ್ರಗಳಲ್ಲಿ ತುಂಬಾ ಹಳೆಯ ಇತಿಹಾಸವನ್ನು ಹೊಂದಿರುವ ಆಟವಾಗಿದೆ. ಕುಂಟೆಬಿಲ್ಲೆ ಭಾರತದ ವಿವಿಧ ರಾಜ್ಯಗಳಲ್ಲೂ ಆಡುವಂತಹ ಈ ಆಟವು ಕುಂಟೆಬಿಲ್ಲೆ, ತೊಕ್ಕುಡು ಬಿಲ್ಲಿ, ಪಾಂಡಿ, ಚಿರ್ಪಿ ಎಂಬ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಹೆಚ್ಚಾಗಿ ಇದನ್ನು ಹೆಣ್ಣು ಮಕ್ಕಳು ಆಡುತ್ತಾರೆ. ಅಂದರೆ ಯಾವುದೇ ವಯಸ್ಸಿನ ಮಿತಿ ಇಲ್ಲದೆ, ಲಿಂಗ ಭೇದವಿಲ್ಲದೆ ಆಡಬಹುದಾದ ಆಟವಾಗಿದೆ. ಈ ಆಟವು ಒಂದು ಹಾಗೂ ಒಂದಕ್ಕಿಂತ ಹೆಚ್ಚು ಜನರು ಆಡಬಹುದಾದ ಆಟವಾಗಿದೆ. ಆಟವನ್ನಾಡಲು ಮೊದಲಿಗೆ ಒಂದು ಅಂಕಣವನ್ನು ಬರೆಯಬೇಕು. ಅಂಕಣವನ್ನು ಹಲವು ರೀತಿಯಲ್ಲಿ ಬರೆಯಬಹುದಾದರೂ ಸಾಧಾರಣವಾಗಿ ಇದು ಆಯತಾಕಾರದಲ್ಲಿರುತ್ತದೆ. ಒಂದು ದೊಡ್ಡ ಆಯತದೊಳಗೆ ಒಂದು ಲಂಬ ರೇಖೆ ಹಾಗೂ 3 ಅಡ್ಡ ರೇಖೆಗಳು ಇರುತ್ತದೆ. ಅದನ್ನು 1, 2 ಎಂದು ಸಂಖ್ಯೆಯನ್ನು ನಮೂದಿಸಿಕೊಳ್ಳಬೇಕು. ಮುಂದೆ 2 ಚೌಕದಲ್ಲಿ AB ಎಂದು ಅವರ ಮುಂದಗಡೆ ಇರುವ ಕೋಣೆಯನ್ನು ಗಿಳಿಮನೆ ಎಂದು ನಮೂದಿಸಿ, ಮುಂದೆ ಅದರ ಮುಂದುಗಡೆ ಇರುವ ಕೋಣೆಯನ್ನು CD ಎಂದು ನಮೂದಿಸಿಕೊಳ್ಳಬೇಕು. ಮೊದಲಿಗೆ ಆಟಗಾರನು ಸಂಖ್ಯೆ 1 ಇರುವ ಕೋಣೆಗೆ ಚಿಪ್ಪು ಕಲ್ಲನ್ನು ಹಾಕಬೇಕು. ಮುಂದೆ ಆಟಗಾರನು 2ನೇ ಕೋಣೆಗೆ ಒಂಟಿ ಕಾಲಿನಿಂದ ಹಾರಬೇಕು. ನಂತರ ಒಂಟಿ ಕಾಲಿನಲ್ಲಿಯೇ 3ನೇ ಕೋಣೆಗೆ ಜಿಗಿಯಬೇಕು. A ಮತ್ತು B ಎನ್ನುವ 2 ಕೋಣೆಗೆ ಕಾಲನ್ನು ಇಡಬೇಕು. ನಂತರ ಆಟಗಾರನು ಮುಂದೆ ಇರುವ ಗಿಳಿಮನೆ ಕೋಣೆಗೆ ಒಂಟಿ ಕಾಲಿನಲ್ಲಿ ಹಾರಬೇಕು. ನಂತರ CD ಮತ್ತು D ಎನ್ನುವ ಕೋಣೆಗೆ ಹಾರಿ ನಿಲ್ಲಬೇಕು. ನಂತರ ಪುನಃ ಆಟಗಾರನು ಗಿಳಿಮನೆ ಕೋಣೆಗೆ ಒಂಟಿ ಕಾಲಿನಲ್ಲಿ ಹಾರಬೇಕು. ನಂತರ ಆಟಗಾರನು A ಮತ್ತು B ಕೋಣೆಗೆ ಹಾರಿ ನಿಂತುಕೊಳ್ಳಬೇಕು. ನಂತರ ಆಟಗಾರನು 3ನೇ ಕೋಣೆಗೆ ಒಂಟಿ ಕಾಲಿನಲ್ಲಿ ಹಾರಬೇಕು. ನಂತರ ಆಟಗಾರನು ಎರಡನೇ ಕೋಣೆಗೆ ಹಾರಿ 1ನೇ ಕೋಣೆಯಲ್ಲಿರುವ ಚಿಪ್ಪೆ ಕಲ್ಲನ್ನು ಎತ್ತಿಕೊಳ್ಳಬೇಕು. ಹಾಗೆಯೇ ಅಂಕಣದಿಂದ ಹೊರ ಜಿಗಿಯಬೇಕು. ಈ ರೀತಿಯಾಗಿ ಆಡುವ ಆಟವು ಮುಂದುವರಿಯುತ್ತದೆ. ಇದು ಇನ್ನೊಂದು ರೀತಿಯ ಕುಂಟೆಬಿಲ್ಲೆ ಆಟವಾಗಿದ್ದು, ಆಡುವ ಸದಸ್ಯರು ಚಪ್ಪೆಕಲ್ಲನ್ನು ನಾವು ಬಿಡಿಸಿರುವ ಕುಂಟೆಬಿಲ್ಲೆ ಚಿತ್ರದಿಂದ ದೂರ ಬಿಸಾಡಬೇಕು. ಬಿಸಾಡಿದ ನಂತರ 1ನೇ ಕೋಣೆಯಲ್ಲಿ ನಿಲ್ಲಬೇಕು ಮತ್ತು ಎಡ ಬಲ ಭಾಗದ ಕೋಣೆಯಲ್ಲಿ ಒಂದೊಂದು ಕಾಲನ್ನು ಇಡಬೇಕು. ಇಟ್ಟ ನಂತರ ಮುಂದೆ ಕೋಣೆಗೆ ಜಿಗಿಯಬೇಕು. ಜಿಗಿದ ನಂತರ ನಾವು ಮೊದಲೇ ಚಪ್ಪೆ ಕಲ್ಲನ್ನು ಬಿಸಾಡುವುದನ್ನು ತುಣಿಯಬೇಕು. ತುಣಿದು ಒಂಟಿ ಕಾಲಿನಲ್ಲಿ ನಿಲ್ಲಬೇಕು. ಒಂಟಿ ಕಾಲಿನಲ್ಲಿ ನಿಂತು 4 ಕೋಣೆಯಲ್ಲಿ 1 ಕೋಣೆಗೆ ಬೀಳುವಂತೆ ತಳ್ಳಬೇಕು. ತಳ್ಳಿದ ನಂತರ 3 ಎಂದು ಬರೆದಿರುವ ಸಂಖ್ಯೆಗೆ ಜಿಗಿಯಬೇಕು. ಜಿಗಿದು 900ರಲ್ಲಿ ಬಿದ್ದಿರುವ ಚಿಪ್ಪೆಯನ್ನು ತುಣಿಯಬೇಕು. ಗೆರೆಗೆ ತಾಗಿಸಿದರೆ ಔಟ್ ಆಗುತ್ತಾರೆ ಆಡುವ ಸದಸ್ಯರು. 1000 ಎಂದು ಬರೆದಿರುವ ಸಂಖ್ಯೆಗೆ ಜಿಗಿಯಬೇಕು. ಜಿಗಿದ ನಂತರ ಇದೇ ಸ್ಥಿತಿಗೆ ಬರಬೇಕು. ಮುಂದಿನ ಆಟಗಾರರು ಬರುತ್ತಿದ್ದಾರೆ. ನಾವು ಬರೆದಿರುವ ಮೊದಲು ಚಪ್ಪೆ ಕಲ್ಲನ್ನು ನಾವು ಬರೆದಿರುವ ಕುಂಟೆಬಿಲ್ಲೆ ಚಿತ್ರದಿಂದ ದೂರ ಬಿಸಾಡಬೇಕು. ಬಿಸಾಡಿದ ನಂತರ 1ನೇ ಕೋಣೆಗೆ ಜಿಗಿಯಬೇಕು. ಜಿಗಿದ ನಂತರ ಎಡ ಮತ್ತು ಬಲದ ಕೋಣೆಗೆ ಒಂದೊಂದು ಕಾಲನ್ನು ಇಡಬೇಕು. ಇಟ್ಟ ನಂತರ ಮುಂದೆ ಕೋಣೆಗೆ ಜಿಗಿಯಬೇಕು. ಜಿಗಿದ ನಂತರ ನಾವು ಮೊದಲೇ